ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನವಣಕ್ಕಿ ಉಂಡೆ ಮಾಡೋದು ತೋರಿಸ್ತೇನೆ ರೀ. ಒಂದು ಗ್ಲಾಸ ಕಡ್ಲಿಬೇಳೆ ಅದಾವ್ರಿ. ಚಲೋ ತಂಗೆ ಇವನ್ನ ಲೋ ಫ್ಲೇಮ್ ಒಳಗೆ ಘಮ ಬರುವಂಗೆ ಹುರ್ಕೋಬೇಕು ರೀ. ಸಣ್ಣ ಉರಿ ಒಳಗೆ ಹುರಿದು ತಕ್ಕೋಬೇಕು. ಮತ್ತು ಒಂದು ಗ್ಲಾಸ ನವಣಕ್ಕಿ ಅದಾವ್ರಿ. ನವಣಕ್ಕಿ ಉಂಡೆ ಭಾಳ ಚಲೋ ಆಗ್ತಾವೆ. ಇದನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತೀವಿ ರೀ ನಾವು. ಇದನ್ನಾಗ ಈಗ ನಾಳೆ ನೈವೇದ್ಯ ಮಾಡೋ ಸಲುವಾಗಿ ಮಾಡಾಕತ್ತೀನಿ. ಅದು ಇದನ್ನು ಮಾಡಿ ತೋರ್ಸಾಕತ್ತೇನೆ ನಿಮ್ಗೆ. ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ತಣ್ಣಗಾಗೋಣ ಇದನ್ನು ಪೌಡ್ರ್ ಮಾಡ್ಕೋಬೇಕು ರೀ. ಚಲೋ ತಂಗೆ ಸಣ್ಣ ಪೌಡ್ರ್ ಆಗಬೇಕಿದೆ ನೋಡಿರಿ. ಈ ಥರ ಪೌಡ್ರ್ ಆಗೈತಿ. ಜರಡಿ ಹಿಡಿದು ಇಟ್ಕೊಂಡೀನಿ. ಮತ್ತು ಒಂದು ದಪ್ಪ ತಳದ ಪಾತ್ರೆ ಇಟ್ಟು ಒಂದು 4 ಸ್ಪೂನ್ ತುಪ್ಪ ಹಾಕೇನಿ ರೀ. ಸಣ್ಣ ಉರಿ ಒಳಗೆ ಇದನ್ನು ಕೈ ಬಿಡಲಾರ್ದ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ರೀ. ಇದನ್ನು ಹಿಟ್ಟು ನವಣಕ್ಕಿನ ಹುರಿದೆವು, ಆದರೆ ಹಿಟ್ಟನ್ನು ಹುರ್ಕೋಬೇಕು ರೀ. ಹಿಟ್ಟು ಹುರ್ಕೊಂಡು ಮಾಡೋದ್ರಿಂದ ಉಂಡೆ ಭಾಳ ಚಲೋ ಆಗ್ತಾವೆ. ತುಪ್ಪ ಹಾಕಿ ಹುರ್ಕೊಂಡು ಬಿಡ್ಬೇಕು ರೀ. ಇದನ್ನು ಒಂದು 5-10 ನಿಮಿಷ ಹುರ್ಕೊಂಡ್ರೆ ಸಾಕು ರೀ. ಮತ್ತು ನವಣಕ್ಕಿನ ಹುರಿದಿರ್ತೀವಲ್ಲ, ಭಾಳ ಹುರಿಯಾಕತ್ತೋದಿಲ್ಲ. ಮತ್ತು ಸ್ವಲ್ಪ ಹುರಿದಾದ್ಮೇಲೆ ಒಂದು ಬಟ್ಲ ಕೊಬ್ಬರಿ ಹಾಕೇನಿ ರೀ ಹೆರ್ಚಿ. ಅದನ್ನು ಅದ್ರ ಜೊತೆಗಿನ ಬಿಸಿ ಮಾಡ್ಕೋಬೇಕು. ಒಂದು 4 ಏಲಕ್ಕಿ ಅದ್ರ ಜೊತೆಗಿನ ಹಾಕಿ ಬಿಸಿ ಆಗ್ತೈತಿ. ಅದ ತೆಳಗಿಡಿಸಿ ಬೆಲ್ಲ ಹಾಕ್ಬೇಕು ರೀ. ಒಂದು 1/4 ಕಿಲೋ ಮೇಲೆ ಐತ್ರಿ ಬೆಲ್ಲದ. ಎಲ್ಲ ಚಲೋ ತಂಗಿ ಕೈಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇನ್ನೊಮ್ಮೆ ಮಿಕ್ಸರಿಗೆ ಹಾಕ್ಬೇಕು ರೀ. ಯಾಕಂದ್ರೆ ಬೆಲ್ಲದೆಲ್ಲ ಕೈಲೇ ತಿಕ್ಕರೆ ಬರೋಬ್ಬರ ಆಗಂಗಿಲ್ಲ ಅಂತ ಹೇಳಿ ಮಿಕ್ಸರ್ ಒಳಗೆ ಹಾಕಿ ಒಂದು ಸುತ್ತು ಹಾಕಿ ತೆಗೆದು ಬಿಡೋದು ರೀ. ಅಂದರೆ ಉಂಡೆ ಭಾಳ ಚಲೋ ಆಗ್ತಾವೆ. ಅದಕ್ಕೆ ಈ ಥರ ಮಾಡಿ ತೋರ್ಸಾಕ್ತೇನೆ. ನಾಳೆ ನಾಗಾಗಿ ನಿಮ್ಮದಿಗೆ ತಂಬಿಟ್ಟು ಉಂಡೆ ಮಾಡಿ ತೋರ್ಸಾಕತ್ತೇನೆ ರೀ. ಮತ್ತು ನಾನು ಹಿಂದಿನ ವಿಡಿಯೋದಾಗ ಶೇಂಗಾ ಉಂಡೆ, ಹೆಸರು ಉಂಡೆ ಅದಾವ್ರಿ. ನನ್ನ ಚಾನಲ್ಗೆ ಹೋಗಿ ನೀವು ನೋಡ್ಬೋದು. ಇದನ್ನೊಂದು ಹಾಕಿದ್ದಿಲ್ಲ ಅಂಥೇಳಿ ಇದನ್ನು ಮಾಡಿ ತೋರ್ಸಾಕತ್ತೇನೆ ರೀ. ನವಣೆ ಉಂಡೆ ಭಾರಿ ಪೌಷ್ಟಿಕ ರೀ. ಇದು ನವಣೆ ಸಿರಿಧಾನ್ಯ ಒಳಗೆ ಬರ್ತೈತಲ್ಲ, ಹಿಂಗಾಗಿ ನವಣೆ ಉಂಡೆ ಚಲೋ ರೀ. ಇದರಲ್ಲಿ ಹೊರಕಿ ಹೋಳ್ಗೆ ಮಾಡ್ತಾರೋ, ಉಂಡೆ ಕಟ್ತಾರೋ, ಅನ್ನ ಮಾಡಿ ಉಣ್ತಾರೆ ರೀ. ಶುಗರ್ ಇದ್ದವ್ರಿಗೆ ಅಂತೂ ಭಾಳ ಚಲೋ ರೀ. ಇದು ಹೆಸರುಬೇಳೆ ಹಾಕಿ ನವಣಕ್ಕಿ ಅನ್ನ ಮಾಡ್ತಾರೆ ರೀ. ಅದನ್ನು ಒಮ್ಮೆ ತೋರಿಸ್ತಾನೆ ನಿಮಗೆ ನೋಡಿರಿ. ಈ ಥರ ಒತ್ತಿ ಕಟ್ಟಬೇಕು ರೀ. ಭಾಳ ಪೌಷ್ಟಿಕ ರೀ. ಇದು ನಾಳೆ ನಾಗಪ್ಪಗೆ ನೈವೇದ್ಯ ಮಾಡಿ ಹಾಲು ಹಾಕಿ ನೈವೇದ್ಯ ಮಾಡಿ ಎಲ್ಲರೂ ಇದನ್ನು ಪ್ರಸಾದ ಸ್ವೀಕಾರ ಮಾಡೋದು ರೀ. ನೋಡಿರಿ ಎಷ್ಟು ಚೆಂದಾಗ್ಯಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.